ಓಂ ಶಾಂತಿ. ಬಣ್ಣದಿಂದ ಸಂಭ್ರಮಿಸುವ ಹಬ್ಬ ಹೋಳಿ ಹಬ್ಬ. ಬಣ್ಣಗಳೇ ನಾವಾಗುವ ಹಬ್ಬ ಹೋಳಿ ಹಬ್ಬ. ಜೀವನವನ್ನು ವರ್ಣಮಯವನ್ನಾಗಿಸಿಕೊಳ್ಳುವ ಹಬ್ಬ ಹೋಳಿ ಹಬ್ಬ. ಇಂತಹ ಪವಿತ್ರವಾದ ಅರ್ಥಪೂರ್ಣವಾದ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸಹ. ಹೋಳಿ ಎಷ್ಟು ಸುಂದರವಾದ ಶಬ್ದ. ಹಿಂದಿ, ಇಂಗ್ಲಿಷ್ ಇದರ ಮೂಲಕ ಶಬ್ದವನ್ನು ಅರ್ಥೈಸಿದರೆ ಮನ ಆನಂದಿತವಾಗ್ತದೆ. ಹೌದು, HOLY ಹೋಲಿ ಅಂದರೆ ಪವಿತ್ರ ಅಂತ ಅರ್ಥ. ಜೀವನ ಪವಿತ್ರವಾಗಲಿ ಅನ್ನುವ ಸಂದೇಶವನ್ನು ಹೋಳಿ ಕೊಡ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಪವಿತ್ರತೆಯ ಸಂದೇಶವನ್ನು ಸಾರುವ ಸಲುವಾಗಿ ಕಾಮದಹನ ಹೋಳಿ ಹಬ್ಬದ ಒಂದು ಭಾಗ. ಮನ್ಮಥನ ಮೇಲೆ ಸಿಟ್ಟಾಗಿ ಶಿವ ಅವನನ್ನು ತನ್ನ ದೃಷ್ಟಿಯಿಂದ ಸುಟ್ಟು ಹಾಕಿದ ಎನ್ನುವಂತಹ ಪೌರಾಣಿಕ ಕಥೆಯ ಹಿನ್ನೆಲೆಯಲ್ಲಿ ಈ ಹಬ್ಬವನ್ನು ಕಾಮದಹನದ ಮೂಲಕ ಆಚರಿಸಲಾಗುತ್ತೆ. ಕಾಮದಹನ ಮಾಡಿ ಎಲ್ಲರೂ ಬಣ್ಣವನ್ನು ಆಡುವ ಹಬ್ಬ ಹೋಳಿ ಹಬ್ಬ. ಇನ್ನು ಹೋಲಿ ಅಂತ ಹಿಂದಿಯಲ್ಲಿ ಹೇಳಿದ್ರೆ ಆಗಿದ್ದೆಲ್ಲ ಆಗಿ ಹೋಯಿತು, ಆಯಿತು ಬಿಡು, ಲೆಟ್ ಗೋ, ಬಿಟ್ಟು ಬಿಡು ಅದನ್ನು, ಜಾನೆದೋ ಎನ್ನುವ ಅರ್ಥವನ್ನು ಈ ಹಬ್ಬ ಕೊಡುತ್ತೆ. ಇನ್ನೊಂದು ಅರ್ಥ ಕೊಡುತ್ತೆ ಹಿಂದಿಯಲ್ಲಿ ಹೋಲಿ ಅಂದರೆ ನಾನು ನಿನ್ನವನಾಗಿಬಿಟ್ಟೆ ಅಂತ. ಬಹಳ ಸುಂದರವಾದ ಹೋಳಿ ಹಬ್ಬದ ಅನೇಕ ಕಥೆಗಳು. ಅದರಲ್ಲಿ ಹೋಲಿಕಾ ಎನ್ನುವ ಹಿರಣ್ಯಕಶಿಪುವಿನ ತಂಗಿಯೊಬ್ಬಳು ಹೇಗಾದರೂ ಮಾಡಿ ಪ್ರಹ್ಲಾದನನ್ನು ನಾಶ ಮಾಡಬೇಕು ಎನ್ನುವ ಸಂಕಲ್ಪದೊಂದಿಗೆ ಹಿರಣ್ಯಕಶಿಪುವಿನ ಆಜ್ಞೆಯಂತೆ ಅವನನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಚಿತೆಗೆ ಇರ್ತಾಳೆ, ಬೆಂಕಿಗೆ ಆಹುತಿಯಾಗ್ತಾಳೆ. ಆಕೆಗೊಂದು ವರದಾನ ಇರ್ತದೆ, ಆಕೆಗೆ ಬೆಂಕಿಯಿಂದ ಯಾವುದೇ ಅಪಾಯವಿಲ್ಲ ಅಂತ. ಆದರೆ ಆಕೆ ಮರೆತು ಹೋಗ್ತಾಳೆ, ಆಕೆಗೊಬ್ಬಳಿಗೆ ಅದು ಬೆಂಕಿಯಿಂದ ಯಾವುದೇ ಅನಾಹುತ ಆಗುವುದಿಲ್ಲ ಅನ್ನುವ ವರದಾನವಿರ್ತದೆ. ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು, ಅಣ್ಣನ ಮಗನನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ತಾನು ಬೆಂಕಿಗೆ ಆಹುತಿಯಾಗ್ತಾಳೆ. ಆದರೆ ಆ ವರದಾನ ಉಲ್ಟಾಗಿ ಬಿಡ್ತದೆ. ಅಂದರೆ ಆಕೆ ಪ್ರಹ್ಲಾದನನ್ನು ಮಡಿಲಲ್ಲಿ ಇಟ್ಕೊಂಡಿದ್ದರಿಂದ ಆ ವರದಾನ ಫಲಿಸುವುದೇ ಇಲ್ಲ. ಇಲ್ಲಿ ಗಮನಿಸಬೇಕು, ಯಾವುದೇ ವರದಾನ ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ಮಾತ್ರ ಅದು ಸತ್ಫಲವನ್ನು ಕೊಡುತ್ತೆ, ಇಲ್ಲ ಅಂದರೆ ಅದು ದುಷ್ಫಲವನ್ನೇ ಕೊಡುತ್ತೆ. ಹಾಗೇ ಆಗುತ್ತೆ. ಆಕೆಯ ರಕ್ಷಣೆಗಾಗಿ ಇದ್ದ ವರದಾನವನ್ನು ಆಕೆ ಯಾರದು ನಾಶಕ್ಕಾಗಿ ಬಳಸಿದರ ಪರಿಣಾಮವಾಗಿ ಹೋಲಿಕಾ ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾಳೆ. ಪ್ರಹ್ಲಾದನನ್ನು ಆ ಬೆಂಕಿ ಸ್ಪರ್ಶಿಸುವುದೇ ಇಲ್ಲ. ಈ ಮೂಲಕವೂ ಸಹ ಹೋಲಿಕಾ ದಹನ ಅಂತ ಉತ್ತರ ಭಾರತದ ಅನೇಕ ಕಡೆ ಆಚರಿಸುವ ಸಂಪ್ರದಾಯವಿದೆ. ಆತ್ಮೀಯರೇ, ನಮಗೆ ಜೀವನದಲ್ಲಿ ಭಗವಂತ ಬಹಳಷ್ಟು ವರದಾನಗಳನ್ನು ಕೊಟ್ಟಿದ್ದಾನೆ. ಅದು ದೇಹವೇ ರೂಪದಲ್ಲಿ ಸಿಕ್ಕಿರುವ ವರದಾನವಿರಬಹುದು, ಅನೇಕ ಶಕ್ತಿಗಳಿರ್ಬೋದು, ವಿಶೇಷತೆಗಳಿರಬಹುದು. ಆ ಎಲ್ಲ ವಿಶೇಷತೆಗಳನ್ನು ಒಳಿತಿಗಾಗಿ ಬಳಸಿದರೆ ಮಾತ್ರ ಅದು ಫಲಪ್ರದವಾಗುತ್ತೆ ಎನ್ನುವ ಸಂದೇಶ ಇದರ ಮೂಲಕ ನಮಗೆ ಸಿಗುತ್ತೆ. ಅಷ್ಟಲ್ಲದೆ ನಾವೆಲ್ಲರೂ ಸಹ ನಮ್ಮೊಳಗಿರುವ ದುಷ್ಟ ಕಾಮನೆಗಳನ್ನು, ವಿಕಾರಿ ಕಾಮನೆಗಳನ್ನು, ಅಂದರೆ ಮನ್ಮಥನನ್ನು, ನೋಡಿ ಮನ್ಮಥ ಅಲ್ವಾ? ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಮತ ಎನ್ನುವ ಶಬ್ದ ಇದೆ. ಇಲ್ಲಿ ಮನ್ಮಥ ಮನಸ್ಸಿಗೆ ಬಂದ ಹಾಗೆ ಮನಮೌಜಿಯಾಗಿ ಮನಸ್ಸಿಗೆ ಬಂದ ಹಾಗೆ ನಡೆಯುವುದನ್ನು ಸಮಾಪ್ತಿ ಮಾಡಿದಾಗಲೇ ಜೀವನದಲ್ಲಿ ಸುಖ, ಸಮೃದ್ಧಿ, ಬಣ್ಣಗಳು ಅಂದರೆ ಸುಭಿಕ್ಷೆ ಬರುವುದಕ್ಕೆ ಸಾಧ್ಯ. ಹೇಗೆ ಪ್ರಕೃತಿಯಲ್ಲಿ ಅನೇಕ ಬಣ್ಣಗಳಿದೆ. ಹಸಿರಾಗಿರುವ ಪೈರು ಬಂಗಾರದ ಬಣ್ಣಕ್ಕೆ ಬಂದಾಗ ಪೈರನ್ನು ನಾವು ಕೊಯ್ತೇವೆ. ಹಣ್ಣುಗಳು ಪ್ರಕೃತಿಯಲ್ಲಿ ರಂಗಬಿರಂಗಿ ಹಣ್ಣುಗಳು ಕಾಣುವುದಕ್ಕೆ ಸಿಗ್ತವೆ. ಬದುಕು ಬಣ್ಣದಿಂದ ತುಂಬಿದೆ ಅಲ್ವಾ? ನಾವು ಹುಟ್ಟಿರುವ ಬಿಳಿ ಬಣ್ಣವೇ ಆಗಿರ್ಬೋದು, ಇದರಲ್ಲೂ 7 ಬಣ್ಣ ಇದೆ. ಆದ್ದರಿಂದ ನಮ್ಮೆಲ್ಲರ ಜೀವನ ಅನೇಕ ಬಣ್ಣಗಳಿಂದ ತುಂಬಬೇಕು. ಯಾವುದು ಗೊತ್ತಾ? ಒಂದೊಂದು ಗುಣಕ್ಕೆ ಒಂದೊಂದು ಬಣ್ಣ ಇದೆ. ಆದ್ದರಿಂದ ಕೇವಲ ಸ್ಥೂಲವಾಗಿ ಬಣ್ಣದಾಟ ಆಡುವುದಷ್ಟೇ ಅಲ್ಲ, ಸ್ಥೂಲ ಬಣ್ಣದಾಟದ ಜೊತೆಗೆ ನಾವು ಹಸಿರಿನಲ್ಲಿ ಪ್ರಕೃತಿಯ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳೋಣ. ಹಸಿರು ಬಣ್ಣವನ್ನು ಉಪಯೋಗಿಸುವಾಗ ನೀಲಿ ಬಣ್ಣವನ್ನು ನೋಡಿದಾಗ ಆಕಾಶದಷ್ಟೇ ನಮ್ಮ ಮನಸ್ಸು ವಿಶಾಲವಾಗಲಿ, ಸಮುದ್ರದಷ್ಟು ಆಳವಾಗಲಿ, ಗಂಭೀರವಾಗಲಿ ಎನ್ನುವ ಆ ಬಣ್ಣದ ವಿಶೇಷತೆ ನಮಗೆ ನೆನಪಾಗಲಿ. ಅದೇ ರೀತಿಯಾಗಿ ಕಿತ್ತಳೆಯ ಬಣ್ಣ, ಕೇಸರಿ ಬಣ್ಣ ನಮ್ಮಲ್ಲಿ ತ್ಯಾಗದಲ್ಲಿ ಭಾಗ್ಯವಿದೆ ಎನ್ನುವ ಸಂದೇಶವನ್ನು ಸಾರಲಿ. ಹೀಗೆ ಬಣ್ಣಗಳ ಹಬ್ಬವನ್ನು ಆಡುವಾಗ ಬಣ್ಣಗಳು ಒಂದು ಸಂದೇಶವನ್ನು ಕೊಡ್ತವೆ ಎನ್ನುವುದನ್ನು ಮರೆಯುವುದು ಬೇಡ. ಸ್ಥೂಲವಾದ ಮೌಜು ಮಸ್ತಿಯ ಜೊತೆಗೆ
ಆಂತರಿಕವಾದ ಬೆಳವಣಿಗೆಯ ಕಡೆಗೂ ನಾವು ಗಮನ ಕೊಡೋಣ. ಆ ದಿನ ವಿಶೇಷವಾಗಿ ಬಣ್ಣದಲ್ಲಿ ಮಿಂದೆದ್ದು ಹೋಳಿಗೆ ಊಟ ಮಾಡುವುದು ಸಂಪ್ರದಾಯ. ಜೀವನದಲ್ಲಿ ಯಾವಾಗ ಅವಗುಣಗಳು ನಾಶವಾಗ್ತವೆ, ಮನ್ಮಥನ ನಾಶವಾಗ್ತದೆ, ಕಾಮದಹನವಾಗ್ತದೆ, ಆಗ ಮನಸ್ಸಿಗೆ ಬಂದ ಹಾಗೆ ಮಾಡುವಂತಹ ಜಗತ್ತಿನಲ್ಲಿಯ ಸಂಸ್ಕೃತಿಯನ್ನು ನಾವು ನೋಡ್ತಿದ್ದೇವೆ. ನಂಗೆ ಮನಸ್ಸಿಲ್ಲ, ನಾನು ಮಾಡೋದಿಲ್ಲ. ಆದರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಯಾವುದು ಸೂಕ್ತ ಎನ್ನುವುದನ್ನು ಭಗವಂತನ ಮಾರ್ಗದರ್ಶನದಲ್ಲಿ ನಾವು ನಿರ್ಣಯ ಮಾಡಿಕೊಂಡ್ರೆ, ಆ ಮೂಲಕವಾಗಿ ಶ್ರೀಮತದಂತೆ ಜೀವನದ ದಾರಿಯಲ್ಲಿ ನಾವು ಸಾಕ್ತಾ ಹೋದಾಗ ಜೀವನ ಬಣ್ಣಗಳಿಂದ ತುಂಬಿ ಹೋಗ್ತದೆ. ಖುಷಿಯ ರಂಗುಗಳು ಜೀವನವನ್ನು ಸದಾ ಸಮೃದ್ಧವಾಗಿ ಇಡ್ತವೆ ಎನ್ನುವ ಸಂದೇಶವನ್ನು ಹೋಳಿ ಹಬ್ಬ ನಮಗೆ ಕೊಡುತ್ತೆ. ಅದರಿಂದ ಬೇರೆಯವರಿಗೆ ಸ್ಥೂಲ ಬಣ್ಣ ಹಚ್ಚುವುದರ ಜೊತೆಗೆ ನಾವು ಹಚ್ಚಿಕೊಳ್ಳುವುದರ ಜೊತೆಗೆ ಎಲ್ಲರಲ್ಲಿಯೂ ಸಹ ಸದ್ಗುಣಗಳನ್ನು ನೋಡೋಣ, ಸದ್ಗುಣಗಳನ್ನು ಹಂಚೋಣ, ಒಳಿತನ್ನೇ ಸಂಭ್ರಮಿಸೋಣ ಎನ್ನುವ ಸಂದೇಶವನ್ನು ಈ ಹಬ್ಬ ಕೊಡುತ್ತೆ. ಇವತ್ತು ನಾವೆಲ್ಲೋ ಹೋಳಿ ಹಬ್ಬದ ಅತಿರೇಕವನ್ನು ನೋಡ್ತಾ ಇದ್ದೇವೆ. ಹೋಳಿ ಹಬ್ಬವನ್ನು ಆಚರಿಸುವಾಗ ಅತಿರೇಕವಾಗಿ ಯಾರ್ದೋ ಮುಖಕ್ಕೆ ಕಪ್ಪು ಬಣ್ಣ ಹಚ್ಚಿಬಿಡುವುದಾ, ಇಲ್ಲ ಆ್ಯಸಿಡ್ ಎರಚುವುದಾ, ಅಥವಾ ಕೆಮಿಕಲ್ಸ್ ಮಿಕ್ಸ್ ಆಗಿರುವ ಬಣ್ಣಗಳನ್ನು ಉಪಯೋಗಿಸುವುದಾ? ನೋಡಿ, ಹೋಳಿ ಎಷ್ಟು ಒಳ್ಳೆ ಸಂದೇಶ ಕೊಡುತ್ತೆ. ಯಾವತ್ತೂ ಕೆಟ್ಟದ್ದು ಮಾಡಿದವನಿಗೆ ಒಳಿತಾಗುವುದಿಲ್ಲ. ಅದು ಮನ್ಮಥನೇ ಇರಲಿ, ಹೋಳಿಕಾನೇ ಇರಲಿ, ಬೇರೆಯವರ ಕೆಡುಕನ್ನು ಬಯಸಿದ್ರೆ ನಮಗೆಂದೂ ಒಳಿತಾಗುವುದಿಲ್ಲ. ಅದರಿಂದ ನಾವು ಬದುಕೋಣ, ಬೇರೆಯವ್ರಿಗೂ ಬದುಕಕ್ಕೆ ಕೊಡೋಣ, ನಮ್ಮಲ್ಲಿ ಒಳ್ಳೆಯದನ್ನು ಬೆಳೆಸ್ಕೊಳ್ತಾ ಹೋಗೋಣ, ಬೇರೆಯವರಿಗೂ ಒಳ್ಳೆಯದನ್ನೇ ನೀಡೋಣ, ನೋಡೋಣ ಎನ್ನುವ ಸಂದೇಶವನ್ನು ಹೋಳಿ ಹಬ್ಬ ನಮಗೆ ಕೊಡ್ತಾ ಇದೆ. ಅದರಿಂದ ನಾವು ನಮ್ಮ ಜೀವನದ ಚಿತ್ರದಲ್ಲಿ ಸುಂದರವಾದ ಬಣ್ಣಗಳನ್ನು ತುಂಬಿಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಜೀವನದ ಚಿತ್ರಕ್ಕೂ ಆ ಅಗತ್ಯವಿರುವ ಬಣ್ಣವನ್ನು ನೀಡುವವರಾಗೋಣ ವಿನಃ, ಹೇಳ್ತಾರಲ್ಲ, ಎಲ್ಲ ಚಂದ ಬಣ್ಣಗಳಿಂದ ಅಲಂಕರಿಸಿ ಕಪ್ಪು ಮಸಿ ಹಾಕಿಬಿಟ್ರೆ ಸರ್ವ ಬಣ್ಣ ಮಸಿಗೆ ನುಂಗುತ್ತು ಅಂತ ಗಾದೆ ಇದೆ. ಹಾಗಾಗುವುದು ಬೇಡ ಅಲ್ವಾ? ಅದರಿಂದ ನಾವೆಲ್ಲರೂ ಸಹ ವಿಕಾರಗಳ ದಹನವನ್ನು ಮಾಡಿ, ಮನ್ಮಥನ ದಹನವನ್ನು ಮಾಡಿ, ಕಾಮ ದಹನವನ್ನು ಮಾಡಿ. ಏಕೆಂದರೆ ಕಾಮಾತಿರೇಕ ಜಗತ್ತನ್ನೇ ಸುಟ್ಟು ಹಾಕ್ತಾ ಇದೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಹೇಳುವ ಹಾಗೆ. ಅದರಿಂದ ವಿಕಾರಗಳಿಂದ ಮುಕ್ತವಾದ, ಸೋದರ ಬಾಂಧವ್ಯದ, ಖುಷಿ ಕೊಡುವ ರಂಗಿನಿಂದ ತುಂಬಿದ ಜೀವನ ನಮ್ಮದು ನಿಮ್ಮದಾಗಲಿ. ಆ ಪರಮಾತ್ಮ ಶಿವನ ನೆನಪಿನಿಂದ ಶ್ರೀಮತದಂತೆ ನಡೆಯುವ ಶಕ್ತಿ ಎಲ್ಲರಲ್ಲೂ ಬರಲಿ ಎನ್ನುವ ಸದಾಶಯಗಳೊಂದಿಗೆ ಶ್ರೇಷ್ಠ ಪರ್ವ, ಮಹಾನ್ ಪರ್ವ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.